ಇವತ್ತಿಂದು ಈ ರ್ಯಾಲಿ ಬಗ್ಗೆ ಹೇಳೋದಾದ್ರೆ, ಈ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಚನ್ನಪಟ್ಟಣದ ನನ್ನ ತಂದೆ ತಾಯಂದಿರು ನೆರವೇರಿಸಿದ್ದಾರೆ. ರಾಜ್ಯಕ್ಕೆ ಒಂದು ದೊಡ್ಡ ಸ್ಪಷ್ಟ ಸಂದೇಶ ಹೋಗಿದೆ. ಬಿಜೆಪಿ ಮತ್ತು JDSನ ಮೈತ್ರಿ ಈ ನಾಡಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಇವತ್ತಿನ ಚನ್ನಪಟ್ಟಣದ ಜನತೆ ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಜನತೆ ನೋಡಿ ಅಮಿತ್ ಶಾ ಅವರು ಕೂಡ ಖುಷಿ ಆದ್ರು. ಅವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕದ ವಿಷಯದಲ್ಲಿ ಇವತ್ತು ನಾವು 28 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಮೂಡಿದೆ. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಅಣ್ಣ ತಮ್ಮದಿರೇ ಆಯ್ಕೆಯಾಗಿ ಬರ್ತಾ ಇರುವಂತದ್ದು, ಇದನ್ನು ನೋಡಿದ್ರೆ ಇವತ್ತಿನ ಜನಸಾಗರವನ್ನ ನೋಡಿದ್ರೆ ಏನ್ ಹೇಳ್ತೀರಣ್ಣ ನೀವು? ಅದು ಎರಡು ಪಕ್ಷಗಳ ಡಿವಿಷನ್ ಇಂದ ಗೆದ್ದಿದ್ದಾರೆ. ಬಿಜೆಪಿ JDSನ ಡಿವಿಷನ್ ಏನಿದೆ ಅದರಿಂದ ಗೆದ್ದಿದ್ದಾರೆ. ಸ್ವಂತ ಶಕ್ತಿ ಮೇಲೆ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಕಷ್ಟು ಕುಮಾರಣ್ಣನ ಟಾರ್ಗೆಟ್ ಮಾಡ್ಕೊಂಡು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಭಯ ಏನಿದೆ, ಆ ಭಯಕ್ಕೋಸ್ಕರಲೇ ನಾನೇ ಟಾರ್ಗೆಟ್ ಇಲ್ಲಿ. ಯಾಕೆಂದ್ರೆ ನನ್ನ ಬಗ್ಗೆ ಇರ್ತಕ್ಕಂಥ ಅವರ ಆಕ್ರೋಶ, ಅಸಮಾಧಾನ, ಅದು ಮುಂದಿನ ಅವರ ಸೋಲೇನಿದೆ ಆ ಸೋಲನ್ನ ಈಗಲೇ ನೆನೆಸ್ಕೊಂಡು ನನ್ನ ಬಗ್ಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲೇ ಹೋಗಿ ಹೇಳ್ತಾರೆ ಧರ್ಮ ಯುದ್ಧ ಅಂತ. ಇಲ್ಲಿದೆ ಯಾವ ಯುದ್ಧ ಹಂಗಂದ್ರೆ? ಯಾವುದು ಮಂಡ್ಯದಲ್ಲಿ ಯಾವ ಧರ್ಮ ಯುದ್ಧ ಮಾಡ್ತಾ ಇದ್ದಾರೆ? ಅವ್ರ ಯುದ್ಧವೇ ಅವ್ರ ಪ್ರತಿ ರಾಜಕಾರಣಕ್ಕೆ ಬಂದ ದಿವಸದಿಂದ ಅವರ ಯುದ್ಧ ಅಧರ್ಮದ ಯುದ್ಧನೇ ಮಾಡ್ಕೊಂಡ್ ಬಂದಿರೋದು. ಅವರ ಜೀವನದಲ್ಲಿ ಎಂದೂ ಸಹ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಅವರಲ್ಲಿ ಇಲ್ಲ. ಅವ್ರು ಬಂದಿರತಕ್ಕಂಥದ್ದು ಅಧರ್ಮದ ದಾರಿನಲ್ಲಿ. ಅದರಿಂದ ಅವರಿಂದ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಂಜುನಾಥ್ ಅವರ ಗೆಲುವನ್ನ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಇವತ್ತಿನ ಒಂದು ಜನ ತೀರ್ಮಾನ ಮಾಡಿದ್ದಾರೆ. ಜನ ಈಗಾಗಲೇ ಮಂಜುನಾಥ್ ಅವರ ಒಂದು ವೈದ್ಯಕೀಯ ರಂಗದಲ್ಲಿ ಸೆಲ್ಸಿರ್ತಕ್ಕಂಥ ಬಡ ಕುಟುಂಬಗಳ ಬದುಕಿಯನ್ನು ಸರಿಪಡಿಸಿಕೊಟ್ಟಿದ್ದಾರೆ. ಅದರಿಂದ ಅವರ ಬಗ್ಗೆ ಈ ಒಂದು ಭಾಗದ ಜನತೆಯಲ್ಲಿ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಅವರೆಲ್ಲರ ಭಾವನೆಗಳಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.